That is very good for removing black magic, negative energy. ಒಂದು ಪೆಂಡುಲಮ್ ಕೂಡ ಅದರದ್ದೇ ಆದಂತ ಒಂದು ಎನರ್ಜಿ ಕಳಿಸ್ತಾ ಇರ್ತದೆ. ವೈಟ್ ಎನರ್ಜಿ ಈಸ್ ಫಾರ್ ಜನರಲ್ ಪರ್ಪಸ್ ಹೀಲಿಂಗ್. ಕ್ರಿಸ್ಟಲ್ ಆಲ್ವೇಸ್ ಅಟ್ರಾಕ್ಟ್ ಸಮ್ ಪಾಸಿಟಿವ್ ಎನರ್ಜಿ ಅಂಡ್ ಆಲ್ಸೋ ನೆಗೆಟಿವ್ ಎನರ್ಜಿ ಬಿಕಾಸ್ ಈಗ ಪೆಂಡುಲಮ್ ಬಗ್ಗೆ ತುಂಬಾ ತಿಳಿಸಿದೀರಾ. ಇನ್ನ ಟೈಪ್ಸ್ ಆಫ್ ಪೆಂಡುಲಮ್ ಅಂದ್ರೆ ಯಾವ ಪೆಂಡುಲಮ್ ಇಂದ ಯಾವ್ಯಾವ ಅನುಕೂಲ ಇದೆ? ಎಕ್ಸಾಂಪಲ್ ನಾನು ಇಲ್ಲೇ ನೋಡ್ತಾ ಇದ್ದೀನಿ, ಒಂದು 7-8 ಟೈಪ್ ಇದೆ ಪೆಂಡುಲಮ್ಸ್. ಒಂದೊಂದೊಂದೊಂದು ಡಿಸೈನ್ ಇದೆ, ಒಂದು ದಪ್ಪ ಇದೆ, ಒಂದು ಇದೆ, ಒಂದು ಉದ್ದ ಇದೆ. ಯಾವ್ದು ಪೆಂಡುಲಮ್ ಇಂದ ಏನೇನು ಯೂಸ್ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡುಲಮ್. ಸಿ ಅದರೊಳಗಡೆ ಇದು ಒಂದು ಐಸಿಸ್ ಪೆಂಡುಲಮ್. ಐಸಿಸ್ ಪೆಂಡುಲಮ್ ಈಸ್ ಮೇನ್ಲಿ ಏಂಜಲ್ ಆರ್ ಗಾಡೆಸ್ ಈಸ್ ಐಸಿಸ್. ಐಸಿಸ್ ಇಸ್ ದಿ ಗಾಡೆಸ್ ಆಫ್ ಈಜಿಪ್ಷಿಯನ್ ಸಿಸ್ಟಮ್. ನಮಗೆ ಲಕ್ಷ್ಮಿ ಇದ್ದಂಗೆ, ನಮ್ಮ ದೇಶದ ನಮ್ಮ ಒಂದು ಸಂಸ್ಕೃತಿನಲ್ಲಿ ಮಹಾಲಕ್ಷ್ಮಿ ಇದ್ದಂಗೆ ಐಸಿಸ್. ಇದು ಒಂದು ರೀತಿ ಪಾಸಿಟಿವ್ ಎನರ್ಜಿ, ವೈಟ್ ಎನರ್ಜಿ ಅಂತ ಪ್ರೊಡ್ಯೂಸ್ ಮಾಡುತ್ತದೆ. ವೈಟ್ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತದೆ. ಅದು ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಏನು ಅಂತ ನಾನು ಡೀಟೇಲ್ ಆಗಿ ಇನ್ನೊಂದ್ಸತಿ ಯಾವಾಗಲಾರು ಹೇಳ್ತೀನಿ. ಪ್ರತಿಯೊಂದು ಪೆಂಡುಲಮ್ ಕೂಡ ಅದರದ್ದೇ ಆದಂತ ಒಂದು ಎನರ್ಜಿ ಕಳಿಸ್ತಾ ಇರ್ತದೆ. ವೈಟ್ ಎನರ್ಜಿ ಈಸ್ ಫಾರ್ ಜನರಲ್ ಪರ್ಪಸ್ ಹೀಲಿಂಗ್. ಜನರಲ್ ಪರ್ಪಸ್ ಅಂದ್ರೆ ಸುಮ್ಮನೆ ಏನೋ ಒಂದು ಇವನಿಗೆ ಪೈನ್ ಆಗ್ತಾ ಇದೆ, ಕಾಯಿಲೆ ಏನೋ ಒಂದು ಜನರಲ್ ಹೀಲಿಂಗ್ ಆಗಬೇಕು ಅಂತಂದ್ರೆ ಪೈನ್ ರಿಮೂವ್ ದ ಪೈನ್ ಅಂತ ಹೇಳ್ಬೋದು, ಇಲ್ಲ ಒಂದು ಚಕ್ರ ಆಕ್ಟಿವೇಟ್ ಮಾಡಕ್ಕೆ ಹೇಳ್ಬೋದು, ಪಾಸಿಟಿವ್ ಮಾಡ್ಬೋದು. ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರ ಚಕ್ರದವರೆಗೆ ಹೀಲಿಂಗ್ ಮಾಡ್ಕೊಂಡು ಹೋಗ್ಬೋದು. ಒಂದೊಂದೇ ಚಕ್ರದ ಮೇಲೆ ಹಿಡಿದು ಮಾಡ್ಬೋದು, ಇಲ್ಲ ಓವರ್ ಆಲ್ ತಲೆ ಮೇಲೆ ಅವ್ರು ಇಲ್ಲೇ ಪರ್ಸನಲ್ ಆಗಿ ಬಂದ್ರೆ ತಲೆ ಮೇಲೆ ಹಿಡಿದ್ಬಿಟ್ಟು ಅಥವಾ ಅವರು ದೇಹದ ಮೇಲೆ ಹಿಡಿದ್ಬಿಟ್ಟು ಮೇಲ್ಗಡೆಯಿಂದ ಒಂದೇ ಕಡೆ ಹಿಡಿದು ಎಲ್ಲಾ ಚಕ್ರನ ಹೀಲ್ ಮಾಡು ಅಂದ್ರೆ ಒಂದಾದ್ಮೇಲೆ ಒಂದು ಚಕ್ರ ಹೀಲ್ ಆಗ್ತಾ ಹೋಗುತ್ತೆ. ಸೊ ಇದು ಫಾರ್ ಜನರಲ್ ಪರ್ಪಸ್ ಹೀಲಿಂಗ್. ದಿಸ್ ಪ್ರೊಡ್ಯೂಸಸ್ ವೈಟ್ ಎನರ್ಜಿ, ವೈಟ್ ಲೈಟ್ ಎನರ್ಜಿ. ಈಗ ಸರ್ ನಮ್ಗೆ ಒಂದೇ ಒಂದು ಡೌಟ್, ಈಗ ಇಷ್ಟೊಂದು ಇದೆಯಲ್ಲ, ಅದರಲ್ಲಿ ಈ ಪ್ರಾಪರ್ಟಿಗೆ ಅಂತ, ಲೈಫ್ಗೆ ಅಂತ, ಹೆಲ್ತ್ಗೆ ಅಂತ ಆ ತರ ಏನಾದ್ರು ಪೆಂಡುಲಮ್ಸ್ ಇದೆಯಾ? ಪ್ರಾಪರ್ಟಿಗೆ, ಲೈಫ್ಗೆ ಅಂತ, ಹೆಲ್ತ್ಗೆ ಈ ತರ ಏನಾದ್ರು ಸಪರೇಟ್ ಪೆಂಡುಲಮ್ ಇದೆಯಾ? ಇಲ್ಲ, ಒಂದೊಂದು. ಈಗ ನೋಡಿ, ಈ ಪೆಂಡುಲಮ್ ಹೀಲಿಂಗ್ ಒಳಗಡೆ ಈ ಫಾರ್ ಎಕ್ಸಾಂಪಲ್ ದೇರ್ ಆರ್ ವಿಬ್ ಗೈಯರ್ ಅಂತ ಕೇಳಿರ್ಬೋದು ನೀವು. ಹೇಳಿದಿರಾ? ಒಂದು ಲೈಟ್, ವೈಟ್ ಲೈಟ್ ಹ್ಯಾಸ್ ಗಾಟ್ 7 ಕಲರ್ಸ್. ಈ ಬೆಳಗ್ಗೆ ಸೂರ್ಯ ಉದಯ ಆಗುತ್ತೆ, ಸೂರ್ಯ ಉದಯ ಆಗ್ಬಿಟ್ಟು ಸಾಯಂಕಾಲದ ಹೊತ್ತಿಗೆ ಸೂರ್ಯ ಅಸ್ತ ಆಗುತ್ತೆ, ಆಮೇಲೆ ಮತ್ತೆ ಕತ್ಲೆ ಆಗುತ್ತೆ. ಇದು ಒಂದು 360 ಡಿಗ್ರಿ. ಸೂರ್ಯ ಉದಯ ಆಗೋದು ಇಟ್ ಇಸ್ ಕಾಲ್ಡ್ ರೆಡ್ ಕಲರ್, ಭ್ರೂಣಾವಸ್ಥೆ ಅಂತ ಹೇಳ್ತೀವಿ. ಒಂದು ಮಗು ಹುಟ್ಟುತ್ತಾ ಇದೆ ಅಂತಂದ್ರೆ ಹೊಟ್ಟೆ ಒಳಗಡೆ ಅದು ಭ್ರೂಣಾವಸ್ಥೆ ಇದೆ. ಹಾಗೆ ಸೂರ್ಯ ಹುಟ್ಟೋದು ಭ್ರೂಣಾವಸ್ಥೆ ಅಂತ ತಗೋಬಹುದು. ಒಂದು ಆರ್ಗನೈಸೇಷನ್ ಜಸ್ಟ್ ಶುರುವಾಗಿದೆ ಅಂದ್ರೆ ಅದು ರೆಡ್ ಲೈಟ್. ಚೂರ್ ಇಂಪ್ರೂವ್ಮೆಂಟ್ ಆಯ್ತು ಅಂತಂದ್ರೆ ಸ್ವಲ್ಪ ಡಿಫ್ರೆಂಟ್, ರೆಡ್ ಆದ್ಮೇಲೆ ಯೆಲ್ಲೋ ಅಲ್ಲ, ಆರೆಂಜ್, ರಿವರ್ಸ್. ಇದು ವಿಬ್ ಗೈಯರ್ ಅಂತಂದ್ರೆ ರಿವರ್ಸ್. ಹೀಗೆ ಒಂದೊಂದಾದ್ಮೇಲೆ ರಾತ್ರಿ ಮಧ್ಯಾಹ್ನ 12 ಗಂಟೆಗೆ ಇಟ್ ವಿಲ್ ಕಮ್ ಟು ಸೂರ್ಯ ವಿಲ್ ಕಮ್ ಟು ದಿಸ್ ಹೈಟ್, ಮೇಲ್ಗಡೆ ಬರ್ತಾನೆ 90 ಡಿಗ್ರಿ ಟು ದಿಸ್ ಅರ್ತ್ ಸರ್ಫೇಸ್. ಆವಾಗ ಇಟ್ ಪ್ರೊಡ್ಯೂಸಸ್ ಬ್ಲೂ ಗ್ರೀನ್ ಎನರ್ಜಿ ಅಂತ ಹೇಳಿ. ದಟ್ ಈಸ್ ಹೈಯೆಸ್ಟ್ ಪೊಸಿಷನ್ ಆಫ್ ಎನಿ ಪರ್ಸನ್. ಒಬ್ಬ ಮನುಷ್ಯ ಹುಟ್ಟಿ 24 ವರ್ಷ ಆದಾಗ, 24ರಿಂದ 34 ವರ್ಷ ಆದಾಗ ಆ ಒಂದು ಎನರ್ಜಿ ಸ್ಟ್ರಾಂಗ್ ಇರುತ್ತೆ. ದಟ್ ಇಸ್ ಕಾಲ್ಡ್ ಬ್ಲೂ ಗ್ರೀನ್ ಎನರ್ಜಿ. ವಸಂತ ಋತು, ಮಾವಿನಕಾಯಿ ಚಿಗುರಿ ಎಲ್ಲ ಆಗಿರುತ್ತೆ, ಗಿಡ ಒಳ್ಳೆ ಸಮೃದ್ಧಿ ಆಗಿರುತ್ತಲ್ಲ, ಅದು ವಸಂತ. ದಟ್ ಈಸ್ ಕಾಲ್ಡ್ ಪವರ್ಫುಲ್. ಒಬ್ಬ ಮನುಷ್ಯ ವಿಲ್ ಬಿ ದೃಢವಾಗಿರ್ತಾನೆ. 12ರಿಂದ 24 ವರ್ಷದ ನಂತರ, 24ರಿಂದ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ದಟ್ ಇಸ್ ಕಾಲ್ಡ್ ಅಲ್ಟಿಮೇಟ್ ಪೊಸಿಷನ್. ಆಮೇಲೆ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಹೋಗುತ್ತೆ, 30 ಆಗುತ್ತೆ, ಎಲ್ಲ ಇಂಟ್ರೆಸ್ಟ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ಒಂದು 60-70 ವರ್ಷ ಆದ್ಮೇಲೆ ದೇ ವಿಲ್ ಬಿಕಮ್ ಎಲ್ಲ ದೇ ವಿಲ್ ಲೂಸ್ ಎನರ್ಜೀಸ್. ಹೋಗ್ತಾನೆ. ನಾರ್ಮಲಿ ಒಬ್ಬ ಮನುಷ್ಯ 120 ವರ್ಷ ಬದುಕ್ಬೋದು. ಹಾಗೆ ಒಬ್ಬ ಮನುಷ್ಯ ಇರ್ಬೋದು, ಒಂದು ಆರ್ಗನೈಸೇಷನ್ ಇರ್ಬೋದು, ಒಂದು ದೇಶ ಇರ್ಬೋದು, ಒಂದು ಸಂಸ್ಕೃತಿ ಇರ್ಬೋದು, ಎಲ್ಲದಕ್ಕೂ ಅದರದ್ದೇ ಆದಂತ ಒಂದು ಏಜ್ ಇರುತ್ತೆ. ಸ್ಟಾರ್ಟಿಂಗ್ ಟೈಮ್, ಪೀಕ್ ಟೈಮ್, ಎಂಡಿಂಗ್ ಟೈಮ್, ಮತ್ತೆ ರೀಇನ್ಕಾರ್ನೇಷನ್, ಬ್ಲಾಕ್ ಕತ್ಲೆ ಆದ್ಮೇಲೆ ಮತ್ತೆ ಇನ್ನೊಂದು ಜೀವ ಹುಟ್ಟುತ್ತೆ, ಹಾಗೆ ಈ ತರ. ದಿಸ್ ಇಸ್ ಕಾಲ್ಡ್ ಸೈಕಲ್. ದಿಸ್ ಇಸ್ ಸೈಕಲ್ ಆಫ್ ಲೈಫ್ ಸೈಕಲ್ ಅಂತ ಹೇಳ್ಬೋದು. ಯಾವುದೇ ಒಂದು ಇರ್ಬೋದು, ಅದೇ 3 ತರನೂ ಇರುತ್ತಲ್ಲಿ. ಒಂದು ಹುಟ್ಟು, ಆಮೇಲೆ ಸ್ಥಿತಿ, ಸಾವು. ಎಲ್ಲದಕ್ಕೂ ಒಂದು ಸೆಲ್ಲು ಕೂಡ, ಒಂದು ಸೆಲ್ ಹುಟ್ಟತ್ತೆ, ಇನ್ನು ಅದು ಬೆಳೆಯತ್ತೆ, ಸತ್ತೋಗುತ್ತೆ. ಸೆಲ್ ಹುಟ್ಟುತ್ತೆ, ಬೆಳೆಯುತ್ತೆ, ಸತ್ತೋಗುತ್ತೆ. ಸೊ ಇದೇ ಎಲ್ಲಾದ್ರಗಳನ್ನು ಸೃಷ್ಟಿ, ಸ್ಥಿತಿ, ಲಯ, ಇದು 3 ಇದ್ದೇ ಇರುತ್ತೆ. ಸೊ ಹೀಗಿರುವಾಗ
ಈ ವಿಬ್ ಗೇರ್ ಅಂತ ಹೇಳಿದ್ನಲ್ಲ, ಡಿಫ್ರೆಂಟ್ ಕಲರ್ಸು, ಅದು ನಾನು ತುಂಬಾ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಇಲ್ಲಿ, ತುಂಬಾ ಅದು ಸಬ್ಜೆಕ್ಟ್ ವೆರಿ ಬಿಗ್ ಇದು. ಸೊ ಅದಕ್ಕೆ ಕ್ಲಾಸಲ್ಲೇ ಹೇಳ್ಬೇಕಾಗತ್ತೆ ನಾನು. ಈಗ ಅದೇ ತರ ನೆಕ್ಸ್ಟ್ ಮರ್ ಐಸಿಸ್ ಅಂತ ಒಂದು ಪೆಂಡುಲಮ್ ಇದೆ. ಮರ್ ಐಸಿಸ್ ಪೆಂಡುಲಮ್ ಅಂತಂದ್ರೆ ದಟ್ 3 ಆಂಪ್ಲಿಫೈಯಿಂಗ್ ರಿಂಗ್ಸ್, 3 ರಿಂಗ್ ಇರುತ್ತೆ ಅದರೊಳಗಡೆ, ಆಂಪ್ಲಿಫೈ ಮಾಡ್ತಾ ಹೋಗುತ್ತೆ. ದಟ್ ವಿಲ್ ಆಲ್ಸೋ, ಅದಕ್ಕೆ ಒಂದು ಟ್ರಯಾಂಗಲ್ ತರ ಒಂದು ಪಾಯಿಂಟೆಡ್ ಇದಿರುತ್ತೆ. ದಟ್ ಈಸ್ ವೆರಿ ಗುಡ್ ಫಾರ್ ರಿಮೂವಿಂಗ್ ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ, ಈ ತರದಕ್ಕೆ. ಇಟ್ ಪ್ರೊಡ್ಯೂಸಸ್ ವೈಟ್ ಅಂಡ್ ವೈಲೆಟ್ ಕಲರ್. ದಟ್ ಈಸ್ ಕಾಲ್ಡ್ ಮರ್ ಐಸಿಸ್ ಪೆಂಡುಲಮ್. ಮರ್ಮೆಟ್ ಅಂಡ್ ಐಸಿಸ್ ಎರಡು ಕಾಂಬಿನೇಷನ್. ಮರ್ಮೆಟ್ ಅಂಡ್ ಐಸಿಸ್ ಎರಡು, ಅದು ನೇಮ್ ಆಫ್ ದಿ ಇದು, ಅದು ಈಜಿಪ್ಷಿಯನ್ ಸಿಸ್ಟಮ್ ಅಲ್ಲೇ ಇರೋದು. ಸೊ ಇದು ಆದ್ಮೇಲೆ ನೆಕ್ಸ್ಟ್ ಬಂದು ಅಟ್ಲಾಂಟಿಸ್ ಪೆಂಡುಲಮ್ ಅಂತ. ದಿಸ್ ಇಸ್ ಕಾಲ್ಡ್ ಅಟ್ಲಾಂಟಿಸ್ ಪೆಂಡುಲಮ್. ದಿಸ್ ಇಸ್ ಪ್ರೊಡ್ಯೂಸಿಂಗ್ ಗೋಲ್ಡನ್ ಲೈಟ್, ಡಿಫ್ರೆಂಟ್ ಕಲರ್, ಇದು ಕಾಂಬಿನೇಷನ್. ಇದು ಅಟ್ಲಾಂಟಿಸ್ ಒಂದು ಸಂಸ್ಕೃತಿ ಇತ್ತು ಹಿಂದೆ, ಅಲ್ಲಿಂದ ತಂದಿರೋದು ಇದು. ಅವರು ಒಂದು ಮಣ್ಣಲ್ಲಿ ಈ ಒಂದು ಶೇಪ್ ಅಲ್ಲಿ ಇತ್ತು, ಅದನ್ನ ಅವರು 3D ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ಮೇಡ್ ವಿತ್ ಬ್ರಾಸ್. ಬ್ರಾಸ್ ಒಳಗಡೆ ಮೇಲ್ಗಡೆ ಗೋಲ್ಡ್ ಕೋಟಿಂಗ್. ದಿಸ್ ಇಸ್ ಪ್ಯೂರ್ ಗೋಲ್ಡ್ ಕೋಟಿಂಗ್. ಓಕೆ, ಇದು ಯು ಕ್ಯಾನ್ ಯೂಸ್ ಇಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಇದನ್ನ ಕುತ್ತಿಗೆ ಹಾಕೊಂಡ್ರೆ ಒಂಥರ ನಮ್ಗೆ ಪ್ರೊಟೆಕ್ಷನ್ ಇದ್ದಂಗೆ. ಇದನ್ನ ವೇರ್ ಮಾಡ್ಬಿಟ್ರೆ ಯು ವಿಲ್ ನಾಟ್ ಗೆಟ್ ಎನಿ ನೆಗೆಟಿವ್ ಎನರ್ಜಿ ಅಥವಾ ದೃಷ್ಟಿ ಆಗೋದು ಇದೆಲ್ಲ ಆಗೋದಿಲ್ಲ. ಬಿಕಾಸ್ ದಿಸ್ ಇಸ್ ವೆರಿ ಪವರ್ಫುಲ್ ಎನರ್ಜಿ. ಇದರೊಳಗಡೆ ಯು ಕ್ಯಾನ್ ಡೂ ಮಿರಾಕಲ್ಸ್ ವಿತ್ ದಿಸ್, ಬಿಕಾಸ್ ಇಟ್ಸ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಶೇಪ್. ಈ ಶೇಪ್ ಅಥವಾ ಜಾಮಿಟ್ರಿ ಅಂತ ಹೇಳ್ಬೋದು. ಈ ಜಾಮಿಟ್ರಿ ಮೂಲಕ ಇಟ್ ಇಸ್ ಅಟ್ಲಾಂಟಿಸ್ ಒಂದು ಸಿಸ್ಟಮ್. ಈಗ ನಮ್ದು ಹೆಂಗೆ ಹಿಂದೂ ಸಿಸ್ಟಮ್ ಇದೆಯಾ ಅಥವಾ ನಮ್ದು ಸನಾತನ ಧರ್ಮ ಇದೆ, ಹಾಗೆ ಅಟ್ಲಾಂಟಿಕ್ಸ್ ಒಂದು ಧರ್ಮ ಇತ್ತು, ಅಲ್ಲಿಂದ ಇದು ಪ್ರೊಡ್ಯೂಸ್ ಆಗಿರೋದು. ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು ಅದನ್ನ. ದೇ ಹ್ಯಾವ್ ಪ್ರೊಡ್ಯೂಸ್ಡ್ ಇಟ್, ಒಂದು ಕಂಪ್ನಿಯವರು ಮಾಡಿ ಈ ಶೇಪ್. ಹೌದು, ದಿಸ್ ಇಸ್ 3D ಸಿಸ್ಟಮ್ ಅಲ್ಲಿ ಮಾಡಿರ್ತಾರೆ. ಇದನ್ನ ನಾವು ಮೆಟಲ್ ಅಲ್ಲೇ ಮಾಡ್ಬೇಕಾ, ಇಲ್ಲ ಕ್ರಿಸ್ಟಲ್ ಅಲ್ಲಿ ಮಾಡ್ಬೋದಾ, ಇಲ್ಲ ವುಡ್ ಅಲ್ಲಿ ಮಾಡ್ಕೋಬಹುದು, ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಬೋದಾ, ಇಲ್ಲ ಇದೇ ತರನೇ ಮಾಡಿದ್ರೆ ಇಟ್ ವಿಲ್ ಗಿವ್ ಮೋರ್ ಪವರ್. ಸ್ಪೆಸಿಫಿಕ್ ಮೆಟಲ್ ಬ್ರಾಸ್ ದುಡ್ಡು ಇದ್ರೆ ಗೋಲ್ಡ್ ಅಲ್ಲಿ ಮಾಡ್ಬೋದು. ಗೋಲ್ಡ್ ಇದ್ರೆ ತುಂಬಾ ಪವರ್ಫುಲ್, ಬಿಕಾಸ್ ಇಟ್ ಇಸ್ ಗೋಲ್ಡ್ ಎನರ್ಜಿ, ಗೋಲ್ಡನ್ ಕಲರ್ ಎನರ್ಜಿ ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಇದ್ರೊಳಗಡೆನೂ ಅಷ್ಟೇ, ಯು ಕ್ಯಾನ್ ರಿಮೂವ್ ಎನಿಥಿಂಗ್. ಎಲ್ಲಾ ಪೆಂಡುಲಮ್ ಅಲ್ಲೂ ನಮ್ಮ ಇಂಟೆನ್ಷನ್, ನಮ್ಮ ವರ್ಡ್ಸ್, ನಮ್ಮ ಒಂದು ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಹಾಗೆ ಯೂಸ್ ಮಾಡಿದಾಗ ಇಟ್ ವಿಲ್ ಗಿವ್ 100% ಪಾಸಿಟಿವ್ ರಿಸಲ್ಟ್ ಫಾರ್ ದಟ್ ಪರ್ಸನ್, ಪ್ರೊವೈಡೆಡ್ ದೇರ್ ಕರ್ಮ. ಈಗ ಕೆಲವೊಬ್ರು ಈ ಶೇಪ್ ಅಲ್ಲಿ ಇರೋದ್ರಿಂದ ಕತ್ತಲ್ಲಿ ಕ್ರಿಸ್ಟಲ್ ಹಾಕೊಂಡಿರ್ತಾರಲ್ಲ, ಹೌದು, ಕ್ರಿಸ್ಟಲ್ಗೆ ಮೆಟಲ್ಗೆ ಏನ್ ಡಿಫರೆನ್ಸ್ ಇದೆ? ಸಿ, ಕ್ರಿಸ್ಟಲ್ ಆಲ್ವೇಸ್ ಅಟ್ರಾಕ್ಟ್ ಸಮ್ ಪಾಸಿಟಿವ್ ಎನರ್ಜಿ ಅಂಡ್ ಆಲ್ಸೋ ನೆಗೆಟಿವ್ ಎನರ್ಜಿ. ಬಿಕಾಸ್ ಕ್ರಿಸ್ಟಲ್ ಅಂದ್ರೆ ಏನು, ಅದು ಒಂದು ಕಲ್ಲು, ಭೂಮಿನಲ್ಲಿ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ವರ್ಷದಲ್ಲಿ ಆಗಿರುವಂತ ಒಂದು ಕಲ್ಲು, ಅದನ್ನ ನಾವು ಕ್ರಿಸ್ಟಲ್ ಅಂತ ಹೇಳ್ತೀವಿ. ಆ ಕ್ರಿಸ್ಟಲ್ ಏನಾಗುತ್ತೆ, ನಿಮ್ಮ ಏನ್ ಇಂಟೆನ್ಷನ್ ಇದೆಯಾ, ಈಗ ಒಂದು ಕ್ರಿಸ್ಟಲ್ ಹಿಂಗೆ ಹಿಡ್ಕೊಂಡು ಅದಕ್ಕೆ ನೀವು ಹೇಳ್ಬಿಟ್ರೆ ದಟ್ ವಿಲ್ ಟೇಕ್ ಯುವರ್ ವರ್ಡ್ಸ್. ಇಟ್ ವಿಲ್ ಟೇಕ್ ದಿ ವರ್ಡ್ಸ್, ಯುವರ್ ವರ್ಡ್ಸ್, ಅಂಡ್ ಸೆಂಡ್ ಇಟ್ ಟು ಕಾಸ್ಮಿಕ್. ಅದನ್ನ ಡೈಲಿ ಅದನ್ನ ಮೆಡಿಟೇಷನ್ ಮಾಡ್ತಾ ಇದ್ರೆ ದಟ್ ವಿಲ್ ಸೆಂಡ್ ಯು ಅಂಡ್ ಯು ವಿಲ್ ಗೆಟ್ ಎ ರಿಸಲ್ಟ್ ಆಸ್ ಪರ್ ದಟ್. ಸೊ ಹೀಗೆ ಮಾಡುವಾಗ ಏನಾಗುತ್ತೆ, ದಿಸ್ ಇಸ್ ಎ ವೆರಿ ಪವರ್ಫುಲ್ ಪೆಂಡುಲಮ್. ಇದು ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಆಲ್ ಟೈಪ್ ಆಫ್ ಹೀಲಿಂಗ್. ಮರ್ ಐಸಿಸ್, ಅದು ಸ್ಪೆಸಿಫಿಕ್ ಕಲರ್ ಅಲ್ಲೇ ಮಾಡ್ಬೇಕಾ, ಸ್ಪೆಸಿಫಿಕ್ ಮೆಟಲ್ ಅಲ್ಲಿ? ಅದು ಅಷ್ಟೇ, ಬ್ರಾಸ್ ಅಲ್ಲಿ ಯೂಸ್ ಮಾಡೋದಷ್ಟು ಒಳ್ಳೇದು. ನಾವು ಹೀಲಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಬ್ರಾಸಿಂಗ್ ಯೂಸ್ ಮಾಡ್ತೀವಿ, ಬ್ರಾಸ್ ಮೆಟಲ್. ಆಲ್ ಮೆಜಾರಿಟಿ ಬ್ರಾಸ್. ಗೋಲ್ಡ್ ತುಂಬಾ ಕಡಿಮೆ, ಯಾಕಂದ್ರೆ ಅದು ವೆರಿ ಎಕ್ಸ್ಪೆನ್ಸಿವ್. ಬ್ರಾಸ್ ಆದ್ರೆ ಅದಕ್ಕೆ ನೀವು ಗೋಲ್ಡ್ ಕೋಟಿಂಗ್ ಕೊಡ್ಬೋದು, ಯಾಕಂದ್ರೆ ಅದರೊಳಗಡೆ ಬ್ರಾಸು ಗೋಲ್ಡ್ ಆಲ್ಮೋಸ್ಟ್ ಸೇಮ್ ಕಲರ್ ಇರುತ್ತೆ. ಬ್ರಾಸ್ಗೆ ಅದು ಇದಕ್ಕೆ ಅಟ್ಮಾಸ್ಫಿಯರ್ಗೆ ಅಟ್ರಾಕ್ಟ್ ಆಗಿ ಅದು ಕಲರ್ ಚೇಂಜ್ ಆಗ್ಬೋದು, ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಗೋಲ್ಡ್ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ ವೆದರ್ಗೆ, ಸೊ ಹಂಗಾಗಿ ಗೋಲ್ಡ್ ಈಸ್ ಸುಪೀರಿಯರ್. ಬ್ರಾಸ್ ಮೇ ಅಟ್ರಾಕ್ಟ್ ಆಗಿ ಅದು ಇದಾಗತ್ತೆ, ಆಕ್ಸಿಡೇಷನ್ ಆಗಿ ಅದು ಕಿಲ್ಬುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಆಗ್ಬೋದು. ಸೊ ಹಂಗಾಗಿ ಅದಕ್ಕೆ ಗೋಲ್ಡ್ ಕೋಟಿಂಗ್ ಕೊಟ್ರೆ ಇಟ್ ವಿಲ್ ನಾಟ್ ಹ್ಯಾವ್ ದಟ್ ಎಫೆಕ್ಟ್. ಬ್ರಾಸ್ ಈಸ್ ಆಲ್ವೇಸ್ ಬೆಸ್ಟ್ ಮೆಟೀರಿಯಲ್. ಸೊ ದಿಸ್ ಈಸ್ ಅಟ್ಲಾಂಟಿಸ್ ಪೆಂಡುಲಮ್. ನೆಕ್ಸ್ಟ್ ಬಂದು ಆಕಾಶಿಕ್ ರೆಕಾರ್ಡ್ ಪೆಂಡುಲಮ್ ಅಂತ ಹೇಳ್ತೀವಿ. ಸಿ, ಇದು ಒಂದು ನಮ್ಮ ನಮ್ಮ ಟೆಂಪಲ್ ಅಲ್ಲಿ ಕಳಸದ ತರ ಶೇಪ್ ಇದೆ. ದಿಸ್ ಇಸ್ ಮೇಡ್ ವಿತ್ 3D ಟೆಕ್ನಾಲಜಿ ಪ್ರಿಂಟಿಂಗ್.
3D ಪ್ರಿಂಟಿಂಗ್ ಅಲ್ಲಿ ಮಾಡಿರೋದು ಇದು. ಇದು ಒಳಗಡೆನು ಬ್ರಾಸು, ಒಳಗಡೆ ಬ್ರಾಸ್ ಇದೆ, ಈ ಶೇಪ್ ಎಲ್ಲ ಮಾಡಿರೋದು 3D ಪ್ರಿಂಟಿಂಗ್ ಅಲ್ಲಿ. ಈ ಮೇಲ್ಗಡೆದು ಒಂದು ಮೆಟೀರಿಯಲ್ ಕೋಟಿಂಗ್ ಮಾಡಿದ್ದಾರೆ, ಅದನ್ನ ನಾವೇನಂತೀವಿ ರೋಡಿಯಂ. ಈ ಒಂದು ಪೆಂಡುಲಮ್ಗೆ ಒಳಗಡೆ ಬ್ರಾಸು ಮೇಡ್ ವಿತ್ 3D ಪ್ರಿಂಟಿಂಗ್ ಟೆಕ್ನಾಲಜಿ, and over that they have coated with rhodium. Rhodium is a very hard material and which will not attract any negative energy and atmosphere gu affect agodilla. So ee pendulum will produce gray energy. Gray energy antandre enu antandre it is called negative green energy antanu helbodu. Negative green energy antandre adu yav tara antandre, for example ee ondu it is having a very high frequency, ಸಿಕ್ಕಾಪಟ್ಟೆ ಹೈ ಫ್ರೀಕ್ವೆನ್ಸಿ ಇರುತ್ತೆ. ಅಂದ್ರೆ ಇದ್ರೊಳಗಡೆ ಕಾಣಲ್ಲ, ನಮಗೆ ಫ್ರೀಕ್ವೆನ್ಸಿ ಕಾಣಲ್ಲ. ವೆನ್ ಯು ಹ್ಯಾವ್ ದಿಸ್, ಇದನ್ನ ಹೀಲಿಂಗ್ ಮಾಡುವಾಗ ಯು ಕ್ಯಾನ್ ರಿಮೂವ್ ನೆಗೆಟಿವ್ ಎನರ್ಜಿ ಆರ್ ಯು ಕ್ಯಾನ್ ಎರಡಕ್ಕೂ ಯೂಸ್ ಮಾಡ್ಬೋದು. ಸಮಥಿಂಗ್ ಲೈಕ್ ಫ್ಲಿಕರಿಂಗ್ ಲೈಟ್ ಅಂತ ಹೇಳ್ಬೋದು. ಇದು ಒಂದು ಬ್ಲ್ಯಾಕ್ ವೈಟ್ ಟಾರ್ಚ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಬರಲ್ಲ ಲೈಟು, ಒಂದ್ಸತಿ ವೈಟ್ ಲೈಟ್ ಬರುತ್ತೆ, ಒಂದ್ಸತಿ ಡಾರ್ಕ್ ಆಗುತ್ತೆ, ವೈಟ್ ಲೈಟ್ ಬರುತ್ತೆ, ಡಾರ್ಕ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಫ್ಲಿಕರಿಂಗ್ ಎನರ್ಜಿ, ಫ್ಲಿಕರಿಂಗ್ ಲೈಟ್ ಎನರ್ಜಿ ಅಂತ ಹೇಳ್ತೀವಿ. ಈ ಎನರ್ಜಿನ ನಾವು ಗ್ರೇ ಎನರ್ಜಿ ಅಂತಾನು ಹೇಳ್ತೀವಿ ಅಥವಾ ನೆಗೆಟಿವ್ ಗ್ರೀನ್ ಅಂತ ಹೇಳ್ತೀವಿ. ಈ ನೆಗೆಟಿವ್ ಗ್ರೀನ್ ಈಸ್ ಈಕ್ವಲ್ ಟು ಗಾಮಾ ರೇಸ್. ಗಾಮಾ ರೇಸ್ ಅಂದ್ರೆ ಏನು? ಇಟ್ಸ್ ಎ ಬ್ಲಾಸ್ಟಿಂಗ್. ಫಾರ್ ಎಕ್ಸಾಂಪಲ್ ಬಾಂಬ್ ಸಿಡಿಯುತ್ತಲ್ಲ, ಆ ಎನರ್ಜಿ ಈಸ್ ಕಾಲ್ಡ್, ಇಟ್ ಇಸ್ ಎ ವೆರಿ ಹೈ ಫ್ರೀಕ್ವೆನ್ಸಿ, ಹೈಯೆಸ್ಟ್ ಫ್ರೀಕ್ವೆನ್ಸಿ ಗಾಮಾ ಎನರ್ಜಿ ಅಂತ ಹೇಳ್ತೀವಿ. ಎಕ್ಸ್ರೇ ಎಲ್ಲ ಲೋ, ಗಾಮಾ ಇಸ್ ಹೈಯೆಸ್ಟ್, ಗಾಮಾ ರೇಸ್ ಅಂತ ಹೇಳ್ತೀವಿ. ಆ ಗಾಮಾ ರೇಸ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಬ್ಲಾಸ್ಟ್ ಆಗುತ್ತೆ ಅಂತ. ಈ ಆಟಮ್ ಬಾಂಬ್ ಅಲ್ಲೆಲ್ಲ ಗಾಮಾ ರೇಸ್ ಯೂಸ್ ಮಾಡ್ತಾರೆ. ದಟ್ ಇಸ್ ಗ್ರಾಮ ಆನ್ಸರ್. ವೈಬ್ರೇಷನ್ ವಿಲ್ ಬಿ ವೆರಿ ಹೈ, ವೆರಿ ಶಾರ್ಟ್ ಡಿಸ್ಟೆನ್ಸ್ ಫ್ರೀಕ್ವೆನ್ಸಿ ಇರುತ್ತೆ. ಲೋ ಫ್ರೀಕ್ವೆನ್ಸಿ ಅಂತಂದ್ರೆ ಯಾವುದು? ರೇಡಿಯೋ ವೇವ್ಸು, ಅಲ್ಟ್ರಾವೈಲೆಟ್ ಸ್ವಲ್ಪ ಜಾಸ್ತಿ. ರೇಡಿಯೋ ವೇವ್ಸ್ ಅಂಡ್ ನಾವು ಅಡುಗೆ ಮನೆಯನ್ನೆಲ್ಲ ಯೂಸ್ ಮಾಡ್ತೀವಲ್ಲ, ಓವನ್, ಮೈಕ್ರೋ ಓವನ್, ಮೈಕ್ರೋವೇವ್ಸ್ ದಟ್ ಈಸ್ ಕಾಲ್ಡ್. ದಟ್ ಇಸ್ ಎ ಲೋ ಫ್ರೀಕ್ವೆನ್ಸಿ. ಅಂದ್ರೆ ಅದು ಫ್ರೀಕ್ವೆನ್ಸಿ ಹೀಗಿರುತ್ತೆ. ಈ ಗಾಮಾ ರೇ ಹಂಗಲ್ಲ, ಹಿಂಗಿರುತ್ತೆ. ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಹಾ, ಸಿ ದಿಸ್ ಇಸ್, ಈಗ ನಾವು ತೋರ್ಸಕ್ಕೂ ಆಗಲ್ಲ, ಫಾಸ್ಟ್ ಅನ್ನೋಕ್ಕಿಂತ ದಟ್ ಡಿಸ್ಟೆನ್ಸ್ ಬಿಟ್ವೀನ್ ಒನ್ ವೇವ್ ಟು ಅನದರ್ ವೇವ್ ಈಸ್ ವೆರಿ ಶಾರ್ಟ್. ದಟ್ ಈಸ್ ಶಾರ್ಟೆಸ್ಟ್ ಫ್ರೀಕ್ವೆನ್ಸಿ, ದಟ್ ಇಸ್ ಕಾಲ್ಡ್ ಗಾಮಾ. ಅದನ್ನ ನಾವು ನೆಗೆಟಿವ್ ಗ್ರೀನ್ ಅಂತ ಹೇಳ್ತೀವಿ. ಅದನ್ನ ನಾವು ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಇದ್ರೊಳಗಡೆ. ಇಟ್ಸ್ ಓನ್ಲಿ ಪ್ರಿನ್ಸಿಪಲ್ ಪ್ರಕಾರ ಇದು ಯೂಸ್ ಮಾಡುವುದು ಟು ರಿಮೂವ್ ನೆಗೆಟಿವ್ ಎನರ್ಜಿ, ಹೈಯೆಸ್ಟ್ ಪವರ್ಫುಲ್. ದಿಸ್ ಇಸ್ ಕಾಲ್ಡ್ ಗ್ರೇ ಎನರ್ಜಿ. ಇದು ಒಂದ್ಸತಿ ಒಂದ್ಸತಿ ವೈಟ್ ಲೈಟ್, ಒಂದ್ಸತಿ ಡಾರ್ಕ್ ಲೈಟ್ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಬ್ಲೂ ಗ್ರೇ ಎನರ್ಜಿ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ನೆಗೆಟಿವ್ ಗ್ರೀನ್ ಅಂತ ಹೇಳ್ತಾರೆ. ದಿಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ರಿಮೂವಿಂಗ್ ನೆಗೆಟಿವ್ ಎನರ್ಜಿ ಆಲ್ಸೋ, ಆಡಿಂಗ್ ಪಾಸಿಟಿವ್ ಎನರ್ಜಿ ಆಲ್ಸೋ, ಅಂಡ್ ಆಲ್ಸೋ ಟು ಚೆಕ್ ದಿ ಆಕಾಶಿಕ್ ರೆಕಾರ್ಡ್ಸ್. ಮೂರಕ್ಕೂ ಯೂಸ್ ಮಾಡಬಹುದು. ಈಗ ಒಂದೇ ಸರ್, ಒಬ್ಬ ಪರ್ಸನ್ ಗೆ ಹೀಲ್ ಮಾಡಬೇಕು ಅಂದ್ರೆ ಒಂದೇ ಯೂಸ್ ಮಾಡ್ತೀರಾ, ಇಲ್ಲ 1, 2, 3 ಈ ತರ ಯೂಸ್ ಮಾಡ್ಬೇಕಾ? ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ಹೀಲ್ ಮಾಡಬೇಕು ಅಂತಂದ್ರೆ ಅವ್ನ ಸಿಚುಯೇಷನ್ ನೋಡ್ಕೊಂಡು ಐ ಸೆಲೆಕ್ಟ್ ವಿಚ್ ಪೆಂಡುಲಮ್ ಈಸ್ ಗುಡ್ ಫಾರ್ ಹಿಮ್. ಈಗ ಅವ್ನಿಗೇನೋ ಒಂದು ತುಂಬಾ ಸಿವಿಯರ್ ಪ್ರಾಬ್ಲಮ್ ಇದೆ ಅಂತ ಐ ಕ್ಯಾನ್ ಯೂಸ್ ದಿಸ್. ಕ್ಯಾನ್ಸರ್ ಇದೆ ಅಥವಾ ಈ ಕೊರೋನಾ ಟೈಮ್ ಅಲ್ಲಿ ವಿ ಕ್ಯಾನ್ ಯೂಸ್ ದಿಸ್. ಕೊರೋನಾ ವೈರಸ್ ನ ಪ್ಲೀಸ್ ನ್ಯೂಟ್ರಲೈಸ್ ಆಲ್ ಕೊರೋನಾ ವೈರಸ್ ಇನ್ ದ ಬಾಡಿ ಆಫ್ ದಿಸ್ ಪರ್ಸನ್. ಅವಾಗ ಇಟ್ ನ್ಯೂಟ್ರಲೈಸಸ್ ಇನ್ ಆಂಟಿ ಕ್ಲಾಕ್ ವೈಸ್ ರೊಟೇಷನ್. ಈ ತರ ನಾನು ಡ್ಯೂರಿಂಗ್ ಕೊರೋನಾ ಟೈಮ್ ಹ್ಯಾವ್ ಹೀಲ್ಡ್ ಅಬೌಟ್ 15 to 20 ಪೀಪಲ್ ಫ್ರಮ್ ಹಿಯರ್ ಇಟ್ ಸೆಲ್ಫ್. ಅವ್ರಿಗೆಲ್ಲ ಹೀಲ್ ಆಗಿದೆ. ಅಂದ್ರೆ ನಾನ್ ಮಾಡಿದ್ದಲ್ಲ, ಕಾಸ್ಮಸ್ ಹಸ್ ಡನ್ ದಟ್ ಹೀಲಿಂಗ್. ಅಂದ್ರೆ ಒಬ್ಬ ಪರ್ಸನ್ ಗೆ ಒಂದರಲ್ಲೇ ಮಾಡಬಹುದು, ಇಲ್ಲ ಡಿಫ್ರೆಂಟ್ ಆಗಿ ಯೂಸ್ ಮಾಡಬಹುದು. 2-3 ಯೂಸ್ ಮಾಡಬಹುದು. ಹೌದು ಹೌದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ದಿಸ್ ಇಸ್ ಕಾಲ್ಡ್ ಓರಿಯನ್ ಪೆಂಡುಲಮ್ ಅಂತ ಹೇಳ್ತೀವಿ. ದಿಸ್ ಇಸ್ ಓರಿಯನ್ ಪೆಂಡುಲಮ್. ದಿಸ್ ಪ್ರೊಡ್ಯೂಸಸ್ ಬ್ಲೂ ಗ್ರೀನ್ ಎನರ್ಜಿ. ಈ ನಾವು ಹೈಯೆಸ್ಟ್ ಎನರ್ಜಿ ಲೆವೆಲ್ ಹೋಗ್ತೀವಿ ಅನ್ನಲ್ಲ, ದಟ್ ಇಸ್ ಕಾಲ್ಡ್ ಬ್ಲೂ ಗ್ರೀನ್ ಎನರ್ಜಿ. ಬ್ಲೂ ಗ್ರೀನ್ ಎನರ್ಜಿ ಅಂತಂದ್ರೆ ಏನು? ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿ, ಒಂದು ಪಕ್ಷಿ ಅಥವಾ ಒಂದು ಇಂಡಸ್ಟ್ರಿ, ಒಂದು ಆರ್ಗನೈಸೇಷನ್ ಬೆಳೆದು ದೊಡ್ಡಾದ್ಮೇಲೆ ಹೈಯೆಸ್ಟ್ ಲೆವೆಲ್ ಹೋಗುತ್ತಲ್ಲ, ದಟ್ ಈಸ್ ಕಾಲ್ಡ್ ಬ್ಲೂ ಗ್ರೀನ್ ಸಿಸ್ಟಮ್ ಎನರ್ಜಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ಅಥವಾ 11ರಿಂದ 3 ಗಂಟೆ ಹೈಯೆಸ್ಟ್ ಪೀಕ್ ಇರುತ್ತೆ. ಸೂರ್ಯನ ಒಂದು ಕಿರಣಗಳು ಶಾರ್ಪ್ ಅಥವಾ ಇಂಟೆನ್ಸಿಟಿ ಆಫ್ ಸನ್ ಈಸ್ ವೆರಿ ಹೈ. ಆ ಒಂದು ಪರಿಸ್ಥಿತಿನಲ್ಲಿ ಒಬ್ಬ ಮನುಷ್ಯ ಅವನ ಜೀವನದ ಹೈಯೆಸ್ಟ್ ಲೆವೆಲ್ ಹೋಗ್ತಾನೆ. ಆ ಲೆವೆಲ್ ಹೋದಾಗ ದಟ್ ಲೈಟ್ ಈಸ್ ಕಾಲ್ಡ್ ಬ್ಲೂ ಗ್ರೀನ್ ಎನರ್ಜಿ. ಬ್ಲೂ ಗ್ರೀನ್ ಎನರ್ಜಿ ಏನ್ ಮಾಡುತ್ತೆ? ಈಗ ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ವಿ ಕ್ಯಾನ್ ಆಡ್ ಬ್ಲೂ ಗ್ರೀನ್ ಎನರ್ಜಿ ಟು ದಟ್ ಪರ್ಸನ್.
ಈಗ ಯಾವುದೋ ಆರ್ಗನೈಸೇಷನ್ ತುಂಬಾ ಸ್ಲೋ ಆಗಿ ನಡೀತಾ ಇದೆ, ಇಂಪ್ರೂವ್ಮೆಂಟ್ ಆಗಬೇಕು ಅಂತಂದ್ರೆ ವಿ ಕ್ಯಾನ್ ಆಸ್ಕ್ ದ ಪೆಂಡುಲಮ್ ಟು ಪ್ರೊಡ್ಯೂಸ್ ಬ್ಲೂ ಗ್ರೀನ್ ಎನರ್ಜಿ ಅಂಡ್ ಸೆಂಡ್ ಇಟ್ ಟು ಹಿಮ್. ಸೆಂಡ್ ಬ್ಲೂ ಗ್ರೀನ್ ಎನರ್ಜಿ ಟು ಮೈ ಆರ್ಗನೈಸೇಷನ್. ಅವಾಗ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್. ಸಿ ಇಟ್ ಇಸ್ ರೊಟೇಟಿಂಗ್ ಬ್ಲೂ ಗ್ರೀನ್ ಎನರ್ಜಿ. ಅದು ಕಾಣಿಸೋದಿಲ್ಲ, ಇದಕ್ಕೆ ಯಾವುದೇ ನಾವು ಸೈಂಟಿಫಿಕ್ ಪ್ರೂಫ್ ಕೊಡಕ್ ಆಗಲ್ಲ. ಬಟ್ ಓನ್ಲಿ ಥಿಂಗ್ ವಿ ಗೆಟ್ ದಿ ರಿಸಲ್ಟ್. ಕೆಲವೊಂದಕ್ಕೆ ಸೈಂಟಿಫಿಕ್ ರೀಸನ್, ಎಲ್ಲದಕ್ಕೂ ನಾವು ಸೈಂಟಿಫಿಕ್ ರೀಸನ್ ಕಂಡುಹಿಡಿಯಕ್ ಆಗಲ್ಲ. ಬಿಕಾಸ್ ಸೈನ್ಸ್ ಈಸ್ ವಾಟ್ ವಿ ಏನಿದೆಯೋ ಅದನ್ನ ಮಾತ್ರ ನಾವು ಕಂಡುಹಿಡಿಬಹುದು, ಇಲ್ಲದೆ ಇರೋದನ್ನ ನಾವು ಮಾಡಕ್ಕಾಗಲ್ಲ. ಹೌದ್ ತಾನೆ? ಈಗ ಏನಿದೆಯೋ ಅದನ್ನ ಹೇಳೋದೇ ಸೈನ್ಸ್. ಈಗ ಫಾರ್ ಎಕ್ಸಾಂಪಲ್ ಲೈಟ್ ಅಲ್ಲಿ 7 ಕಲರ್ ಇದೆ ಅಂತ ಸೈನ್ಸ್ ಹೇಳುತ್ತೆ. ಇದಕ್ಕೆ ಮುಂಚೆನೂ 7 ಕಲರ್ ಇತ್ತು, ಸೈನ್ಸ್ ಕಂಡುಹಿಡಿಯೋಕೆ ಮುಂಚೆನೂ. ಮುಂದೇನು 7 ಕಲರೇ ಇರುತ್ತೆ. ಸೈನ್ಸ್ ಹ್ಯಾಸ್ ನಾಟ್ ಡನ್ ನಥಿಂಗ್ ಅಲ್ವಾ? ಸೈನ್ಸ್ ಹ್ಯಾಸ್ ಇನ್ವೆಂಟೆಡ್ ದಟ್ ಇಟ್ ಹ್ಯಾಸ್ ಗಾಟ್ 7 ಕಲರ್ಸ್. ನಮಗ್ ಗೊತ್ತಿಲ್ಲದೆ ಇರೋದು ಯೂನಿವರ್ಸಲ್ ತುಂಬಾ ಇದೆ, ಅಂತದ್ರಲ್ಲಿ ಕಾಸ್ಮಿಕ್ ಎನರ್ಜಿನಲ್ಲಿ ಕೆಲವೊಂದು ಈ ತರದ್ದು ಯೂಸ್ ಮಾಡ್ತೀವಿ ಕಂಡುಹಿಡಿಯ. ಹೌದು, ಆ ತರ. ಇದ್ರೊಳಗಡೆನೂ ಅಷ್ಟೇ, ನಾವೆಲ್ಲದಕ್ಕೂ ಯೂಸ್ ಮಾಡ್ಬೋದು. ರಿಮೂವ್ ಮಾಡಕ್ಕೂ ಯೂಸ್ ಮಾಡ್ಬೋದು, ಆಡ್ ಮಾಡಕ್ಕೂ ಯೂಸ್ ಮಾಡ್ಬೋದು. ಇದನ್ನ ಹೀಲಿಂಗ್ ಒಳಗಡೆ ನಾವು ಯಾವ ತರ ಹೇಗೆ ಯೂಸ್ ಮಾಡಬೇಕು ಅಂತ ನಾವು ಟ್ರೈನಿಂಗ್ ಅಲ್ಲಿ ಅಥವಾ ಟೀಚಿಂಗ್ ಅಲ್ಲಿ ಹೇಳ್ಕೊಡ್ತೀವಿ. ಸೊ ನೆಕ್ಸ್ಟ್ ಇದು ದಿಸ್ ಇಸ್ ಕಾಲ್ಡ್ ಮೈ ಒನ್ ಆಫ್ ಮೈ ಫೇವರೇಟ್ ಪೆಂಡುಲಮ್ ವಿಚ್ ಐ ಹ್ಯಾವ್ ಯೂಸ್ಡ್ ಇಟ್ ಸಿನ್ಸ್ ಅಬೌಟ್ 15 years. ಇದನ್ನ ನನಗೆ ಒಬ್ರು ನನ್ನ ಗುರುಗಳಾದಂಥ ಒಬ್ರು ಡಾಕ್ಟರ್ ಅಶೋಕ್ ಸಚ್ದೇವ್ ಅಂತ ಹೇಳಿ ಬಾಂಬೆನಲ್ಲಿ ಪೆಂಡುಲಮ್ನ ನಾನು ಹತ್ರ ತಗೊಂಡ್ಬಂದಿದ್ದು. ಈ ಪೆಂಡುಲಮ್ ಇಟ್ ಇಸ್ ಕಾಲ್ಡ್ ಲೆಡ್ ಕ್ರಿಸ್ಟಲ್. ಇಟ್ ಇಸ್ ಮೇಡ್ ಇನ್ ಜರ್ಮನಿ. ಇಲ್ಲಿ ಗೋಲ್ಡ್ ಇದೆ ಇದರೊಳಗಡೆ, ಅವಾಗಲೇ ಗೋಲ್ಡ್ ಹಾಕಿದ್ದೆ. ಇದು ಸಿಲ್ವರ್, ಪ್ಯೂರ್ ಸಿಲ್ವರ್. ಇದರೊಳಗಡೆ ಹ್ಯಾವ್ ಡನ್ ಅಬೌಟ್ 15 ವಾಟರ್ ಪಾಯಿಂಟ್ಸ್ ಮಾಡಿದ್ದೀನಿ. ಅಂದ್ರೆ ಬೋರ್ವೆಲ್ ಪಾಯಿಂಟ್ಸ್ ಮಾಡಿದ್ವಿ, ಹೀಲಿಂಗ್ ಮಾಡಿದ್ದೀವಿ. ಅಂಡ್ ಇದ್ರೊಳಗಡೆ ತುಂಬಾ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇಟ್ ಇಸ್ ವೆರಿ ಹೆವಿ. ಇದು ರೊಟೇಟ್ ಆಗ್ತಾ ಹೋದ್ರೆ ಪ್ಲೀಸ್ ರಿಮೂವ್ ನೆಗೆಟಿವ್ ಎನರ್ಜಿ ಇನ್ ಮೈ ಆಫೀಸ್ ಅಂದ್ರೆ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್ ವಿತ್ ಎ ಹೈ ಸ್ಪೀಡ್. ಸಿ ನನಗೆ ಗೊತ್ತಿಲ್ದಂಗೆ ನೋಡಿ ಕೈಯೇ ನೋವು ಬರುತ್ತೆ ಅಷ್ಟು. ಸಿ ಅಂದ್ರೆ ವಾಟರ್ ಪಾಯಿಂಟ್ ಯಾವ ತರ ಮಾಡ್ತೀರಾ? ವಾಟರ್ ಪಾಯಿಂಟ್ಗೆ ಅದು ಸಪರೇಟ್ ಆಗಿ ಹೇಳ್ತೀನಿ. ವಾಟರ್ ಪಾಯಿಂಟ್ ಇಸ್ ಡಿಫ್ರೆಂಟ್ ಸಬ್ಜೆಕ್ಟ್. ಇದ್ರೊಳಗಡೆ ವಾಟರ್ ಪಾಯಿಂಟು ಮಾಡ್ಬೋದು ಅಂತ ನಾನು ನಿಮ್ಗೆ ಒಂದು ಹೇಳಿದ್ದು. ಎಲ್ಲದ್ರೊಳಗೂ ಮಾಡ್ಬೋದು, ಇದೆ ಅಂತಲ್ಲ. ಬಟ್ ಬಿಕಾಸ್ ದಿಸ್ ಕ್ರಿಸ್ಟಲ್ ರೆಪ್ರೆಸೆಂಟ್ಸ್ ವಾಟರ್. ಏಕೆಂದ್ರೆ ನಾನು ತೆಂಗಿನಕಾಯಲ್ಲಿ ಹೊಂಗೆ ಗಿಡದ ಕಡ್ಡಿನಲ್ಲಿ ಹಿಂಗ್ ಇಟ್ಕೊಂಡ್ ಮಾಡಿರೋ ಅದು ಡೌಸಿಂಗ್. ಎವ್ರಿಥಿಂಗ್ ಈಸ್ ಸೇಮ್. ತೆಂಗಿನಕಾಯಿ ಒಳಗಡೆ ನೀರಿದೆಯಾ? ಆ ನೀರ್ ಎಲ್ಲಿದೆಯೋ ಆ ನೀರ್ಗೂ ಭೂಮಿನಲ್ಲಿರೋ ನೀರ್ಗೂ ವೈಬ್ರೇಷನ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಏನಂತೀವಿ ಅದಕ್ಕೆ, ಒಂದು ವೈಬ್ರೇಷನ್. ಆ ಫ್ರೀಕ್ವೆನ್ಸಿ ಎರಡಕ್ಕೂ ಒಂದೇ ಒಂದು ಜಾಯಿನ್ ಆಗುತ್ತೆ. ಅವಾಗ ಎಲ್ಲಿ ನೀರಿರುತ್ತೋ ಅಲ್ಲಿ ಅದ್ ಮೇಲೆ ಕೇಳುತ್ತೆ. ನೀರ್ ಇಲ್ಲದೆ ಇರೋ ಕಡೆ ಹೇಳಲ್ಲ, ಬಿಕಾಸ್ ದಟ್ ವೈಬ್ರೇಟ್ಸ್. ಓಕೆ, ದಟ್ ಈಸ್ ಎ ಡಿಫ್ರೆಂಟ್. ಅದನ್ನ ನಾವಿಲ್ಲಿ ನಮ್ಗೆ ನಮ್ ಸಬ್ಜೆಕ್ಟ್ ಅಲ್ಲ ಅದು ಇವಾಗ. Okay. Yes, sir. So these are the things, and this is one of my favorite pendulum. ಇದು ಬಂದು ದಿಸ್ ಇಸ್ ಕಾಲ್ಡ್ ಯೂನಿವರ್ಸಲ್ ಪೆಂಡುಲಮ್ ಅಂತ. ಇದಿಷ್ಟರೊಳಗಡೆ ಏನೇನು ಮಾಡಿದವೋ ಎಲ್ಲದೂ ಇದರೊಳಗಡೆ ಒಂದಲ್ಲೇ ಇದೆ. ಎಲ್ಲದೂ ಇದೆ. ಈ ಒಂದು ಪ್ರಿನ್ಸಿಪಲ್ ಎವ್ರಿಥಿಂಗ್ ಇಸ್ ದೇರ್. ಇದರೊಳಗಡೆ ಬರೆದಿರ್ತಾರೆ YIBG++ ಅಂತ. ಆಮೇಲೆ ಮತ್ತೆ Y ಇದೆ, 0 ಇದೆ, O ಇದೆ, R ಇದೆ, ಆಮೇಲೆ IR ಇದೆ, BK ಅಂತಿದೆ. ಆಮೇಲೆ ಇಲ್ಲಿ ನೆಗೆಟಿವ್ G ಅಂತ ಇದೆ. ಇದು ಬೀಟಾ ಅಂತಿದೆ ನೋಡಿ, ಇಲ್ಲಿ ಇದು ಗಾಮಾ ಅಂತಿದೆ. ಸೊ ನಾವಿಲ್ಲಿ ಇಟ್ಕೊಂಡು ಪ್ರೊಡ್ಯೂಸ್ ಮಾಡಿದ್ರೆ ಯಾವುದೋ ಒಂದು ತೆಗಿಬೇಕು ಅಂತಂದ್ರೆ ಈ ಜಾಗದಲ್ಲಿ ಹಿಡ್ಕೊಂಡು ಅಥವಾ ಇಲ್ಲಿ ಹಿಡ್ಕೊಂಡು ಯು ಕ್ಯಾನ್ ರಿಮೂವ್ ದಟ್ ನೆಗೆಟಿವ್ ಎನರ್ಜಿ. ಗಾಮಾ ರೇಸ್ ನ ತೆಗಿಬಹುದು, ಬ್ಯಾಡದೇ ಇರೋಂಥದ್ದು. ಹೌದು, -G. ಈ ಪಾಯಿಂಟ್ ಅಲ್ಲಿ ಹಿಡಿದ್ರೆ ಇಲ್ಲಿ ಹಿಡ್ಕೊಂಡ್ರೆ ಇಟ್ ಅಟ್ರಾಕ್ಟ್ಸ್ ದಟ್ ಎನರ್ಜಿ ಆಲ್ಸೋ. ಇಟ್ಸ್ ವೆರಿ ಡೇಂಜರಸ್. ಅದಕ್ಕೋಸ್ಕರ ಇದನ್ನ ಯಾವಾಗ್ಲೂ ನಾವು G+ ಅಲ್ಲೇ ಇಡಬೇಕು. ಇದು ಒಂದು ರೀತಿ ಭೂಮಿ ಇದ್ದಂಗೆ. ಭೂಮಿಗೆ ಹೇಗೆ ಇದು ವರ್ಕ್ ಆಗತ್ತೆ ಅಂತಂದ್ರೆ, ಸೂರ್ಯನ ಬೆಳಕು ಭೂಮಿಗೆ ಬೀಳುತ್ತೆ. ಭೂಮಿ ಬಿದ್ದು ಭೂಮಿಯ ಒಳಗಡೆ ಅದು ಪೆನೆಟ್ರೇಟ್ ಆಗಿ ಒಳಗಡೆ ಹೋಗುತ್ತೆ. ಒಳಗಡೆ ಒಂದು ನೀರಿರುತ್ತೆ ಎಲ್ಲೋ ಒಂದ್ ಕಡೆ. ಆ ನೀರಿನಿಂದ ವಾಪಸ್ ಬರುತ್ತೆ ಲೈಟ್. ಆ ಲೈಟು ಬರುವಾಗ ಇಟ್ ಡಿವೈಡ್ಸ್ ಇಂಟು ಡಿಫ್ರೆಂಟ್ ಕಲರ್ಸ್. ಅದು ನಿಮ್ಗೆ ಇದನ್ನ ನಾನು ನಿಮ್ಗೆ ಅಷ್ಟು ಬೇಗ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ದಿಸ್ ಇಸ್ ರಿಕ್ವೈರ್ಡ್ ಸಮ್ ಟೆಕ್ನಾಲಜಿ ಅಂಡ್ ಆಲ್ಸೋ ರಿಕ್ವೈರ್ಡ್ ಸಮ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ದಿಸ್ ಈಸ್ ನಾಟ್ ವೆರಿ
ಸಿಂಪಲ್ ಟು ಯೂಸ್. ಹೌದು, ಅದು ಸಬ್ಜೆಕ್ಟ್ಗಳು ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ನಮಗೆ. ಇದ್ರೊಳಗಡೆ ಎಲ್ಲ ಇದೆ, ವಿಬ್ ಗೇರ್ ಇದೆ ನೋಡಿ ಇಲ್ಲಿ. ಇಫ್ ಯು ಗೋ ದೇರ್, VIBGYOR ವಿಬ್ ಗೇರ್. ಅದಾದ್ಮೇಲೆ ಇದಿಷ್ಟು ವಿಸಿಬಲ್ ಲೈಟ್. ವಿಬ್ ಗೇರ್ ಇಸ್ ವಿಸಿಬಲ್ ಲೈಟ್ಸ್. ಇಲ್ಲಿಂದ ಮುಂದೆ ಇನ್ವಿಸಿಬಲ್ ಲೈಟ್ಸ್. ಇಲ್ಲಿ ತನಕ UV ತನಕ, ಇಲ್ಲಿ ತನಕ ಇನ್ವಿಸಿಬಲ್ ಲೈಟ್ ರಾತ್ರಿದು, ಇದು ಬೆಳಗ್ಗೆದು. ಇನ್ವಿಸಿಬಲ್ ಲೈಟ್ಸ್ ಅಂದ್ರೆ ಏನು? IR ಇನ್ಫ್ರಾರೆಡ್ ರೇಸ್, ಅದಾದ್ಮೇಲೆ ಬ್ಲ್ಯಾಕ್, ಆಮೇಲೆ ನೆಗೆಟಿವ್ ಗ್ರೀನ್, ಹೀಗೆ ರೇಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತದೆ. IR ಅಂದ್ರೆ ಇನ್ಫ್ರಾರೆಡ್ ಕೇಳಿರ್ಬೋದು ನೀವು ಅಲ್ವಾ? ಆಮೇಲೆ ಬ್ಲ್ಯಾಕ್, ಆಮೇಲೆ ನೆಗೆಟಿವ್ ಗ್ರೀನ್, ಅದಾದ್ಮೇಲೆ ವೈಟ್ ಲೈಟ್, ಅದಾದ್ಮೇಲೆ ಅಲ್ಟ್ರಾ ವೈಲೆಟ್ UV, ಅದಾದ್ಮೇಲೆ ವೈಲೆಟ್ ಸ್ಟಾರ್ಟ್ ಆಯ್ತು, ಮತ್ತೆ V. ಸೊ ಹೀಗೆ ಎಲ್ಲ ಲೈಟ್ಸು ನಮ್ಗೆ. ಲೈಟ್ ಅಂದ್ರೆ ಇಟ್ ಇಸ್ ಎನರ್ಜಿ. ದಿಸ್ ಇಸ್ ಆಲ್ ಹೈ ಫ್ರೀಕ್ವೆನ್ಸಿ ಎನರ್ಜಿ, ದಿಸ್ ಇಸ್ ಆಲ್ ಲೋ ಫ್ರೀಕ್ವೆನ್ಸಿ ಎನರ್ಜಿ. ಲೋ ಫ್ರೀಕ್ವೆನ್ಸಿ ಎನರ್ಜಿ ಅಂದ್ರೆ ಹಿಂಗೆ ಹೋಗುತ್ತೆ, ಕಾಣುತ್ತದೆ ನಮಗೆ. ಪಿಂಕ್ ಕಲರು, ರೆಡ್ ಕಲರು, ಯಾವ ಕಲರ್ ಇದೆಯೋ ಆ ಕಲರ್ ಕಾಣುತ್ತಲ್ಲ, ದಟ್ ಇಸ್ ಕಾಲ್ಡ್ ವಿಸಿಬಲ್ ಲೈಟ್ಸ್. ದಿಸ್ ಇಸ್ ಆಲ್ ಇನ್ವಿಸಿಬಲ್ ಲೈಟ್ಸ್, ಇನ್ವಿಸಿಬಲ್ ಎನರ್ಜಿ. ಹಾಗಾಗಿ ಲೈಟ್ಸ್ ಗಿವ್ ಸಮ್ ಎನರ್ಜಿ ಅನ್ನುವಾಗ ಈಗ ಕ್ರಿಸ್ಟಲ್ಸ್ ಬಳಸ್ತೀವಿ ನಾವು. ಹೌದು, ರಿಂಗ್ಗಳು ಹಾಕೊಳ್ತೀವಿ, ಪೆಂಡೆಂಟ್ ಹಾಕೊಳ್ತೀವಿ, ಅವೆಲ್ಲ ಅದೇ ಕಾನ್ಸೆಪ್ಟ್ ಇಂದ ಬಂದಿದೆ. ಓಕೆ, ಅದರಿಂದ ನಮ್ಗೆ ಎನರ್ಜಿ ಸಿಗುತ್ತೆ. ಯಾವ ತರ ಇದೆ ಅದೇ ರೀತಿ ಇದು ಮಾಡೋದಕ್ಕೆ, ಹೀಲ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಬಟ್ ಇದನ್ನ ಯೂಸ್ ಮಾಡಕ್ಕೆ ತುಂಬಾ ಕಾಶಿಯಸ್ ಇರಬೇಕು ನಮ್ಗೆ. ಓಕೆ, ಸುಮ್ನೆ ಹೆಂಗೆಂಗೋ ಯೂಸ್ ಮಾಡಿದ್ರೆ ವಿಲ್ ಗೆಟ್ ನೆಗೆಟಿವ್ ಇನ್ ಟು ಅವರ್ ಲೈಫ್. ಓಕೆ, ದಿಸ್ ಇಸ್ ವೆರಿ ಪವರ್ಫುಲ್. ಇದು ಯಾರು ಯೂಸ್ ಮಾಡಲ್ಲ, ತುಂಬಾ ಜನ ಯೂಸ್ ಮಾಡಕ್ ಹೋಗಲ್ಲ. ಇದ್ರ ಬಗ್ಗೆ ತುಂಬಾ ನಾಲೆಡ್ಜು ಬೇಕು ಯೂಸ್ ಮಾಡಬೇಕು ಅಂತಂದ್ರೆ. ಇದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ ಬೇಕು ಅಂತಂದ್ರೆ. ಆಗ್ಬಹುದು. ಇದೊಂಥರ ಅಗ್ನಿ ಇದ್ದಂಗೆ. ಹೌದು. ಸೊ ದೀಸ್ ಆರ್ ಆಲ್ ದ ಟೈಪ್ಸ್ ಆಫ್ ಪೆಂಡುಲಮ್, different types of pendulum which we can use it for healing purpose. Mainly we are using for healing purpose. ಇದನ್ನ ಬಿಟ್ಟು ಬೇರೆ ಪೆಂಡುಲಮ್ಸ್ ಇದಾವೆ, ತುಂಬಾ ಬೇಕಷ್ಟಿದೆ. ನಿಮ್ದೇ ನೀವೇ ಒಂದು ಪೆಂಡುಲಮ್ ಮಾಡ್ಕೋಬಹುದು. ಹಾಗೇನಿಲ್ಲ, ಇದೇ ತರಾನೇ ಇರಬೇಕು ಅಂತ ಏನಿಲ್ಲ. ಪೆಂಡುಲಮ್ ಅಂದ್ರೆ ಏನು? ಇಟ್ ಇಸ್ ಎ ವೆಯ್ಟ್ ಸಸ್ಪೆಂಡೆಡ್ ಟು ಎ ಸ್ಟ್ರಿಂಗ್ ಆರ್ ಎ ಚೈನ್. ತೂಕದ ಗೊಂಡು. ಏನಂದ್ರೆ ಅದನ್ನ ಬಳಸಬೇಕು, ಯಾವ ರೀತಿ ಬಳಸಬೇಕು, ಯಾವ ವೇನಲ್ಲಿ ಬಳಸಬೇಕು, ಯಾವ ಮಂತ್ರ ಯಾವ ಟೈಮಲ್ಲಿ ಬಳಸಬೇಕು, ಅದೆಲ್ಲ ಗೊತ್ತಿದ್ರೆ ಮಾತ್ರ ಬಳಸಬಹುದು. ಇಲ್ಲ ಅಂದ್ರೆ ನೆಗೆಟಿವಿಟಿ ನಮಗೂ ಬರ್ಬೋದು, ಇಲ್ಲ ನಾವು ಬಳಸೋದ್ರಿಂದ ಬೇರೆಯವ್ರಿಗೆ ಏನೋ ಒಂದು ಎಫೆಕ್ಟ್ ಆಗುತ್ತೆ. ಇಲ್ಲ, ಹಾಗೇನಾಗಲ್ಲ. ನಿಮ್ ಇಂಟೆನ್ಷನ್ ತುಂಬಾ ಇಂಪಾರ್ಟೆಂಟ್. ನಿಮ್ ಇಂಟೆನ್ಷನ್ ಹಿಡ್ಕೊಂಡು ಸುಮ್ನೆ ಹಿಂಗ್ ಹಿಡ್ಕೊಂಡು ನೀವು ಇಂಟೆನ್ಷನ್ ಬಾಯಲ್ಲಿ ಹೇಳ್ಬೇಕು ಅಂತ ಏನಿಲ್ಲ. ಒಂದ್ಸಲ ಹೇಳ್ಕೊಂಡ್ರೆ ಅದು ಪಾಸಿಟಿವ್ ಆಗುತ್ತೆ. ಪಾಸಿಟಿವ್ನೇ ಇರಬೇಕು, ಇಲ್ಲಿ ಯಾವ್ದು ನೆಗೆಟಿವ್ ಬರೋದೇ ಇಲ್ಲ. ಅಂದ್ರೆ ಇದನ್ನ ಯೂಸ್ ಮಾಡೋದು ಮಾತ್ರ ಕೇರ್ಫುಲ್ ಆಗಿರ್ಬೇಕು. ಯೂನಿವರ್ಸಲ್ ಪೆಂಡುಲಮ್ ಈಸ್ ನಾಟ್ ಎಲ್ಲರೂ ಯೂಸ್ ಮಾಡಕ್ ಆಗಲ್ಲ ಅದು. ಸೊ ದಿಸ್ ಈಸ್ ಆಲ್ ಪೆಂಡುಲಮ್ ಅಂಡ್ ಪೆಂಡುಲಮ್ ಟೈಪ್ಸ್. So many types of pendulum at present I am having, which I am explaining. ಇದರಿಂದ ತುಂಬಾ ಜನಕ್ಕೆ ಹೀಲಿಂಗ್ ಗಳು ಆಗ್ತಾ ಇದೆ. ಹೌದು, ತುಂಬಾ ಆಗತ್ತೆ, ತುಂಬಾ ಆಗಿದೆ, ಇನ್ನು ಮುಂದೆ ಆಗತ್ತೆ. ಇನ್ನು ಇದ್ರ ಮೇಲೆ ಇನ್ನೂ ತುಂಬಾ ಇನ್ನೋವೇಷನ್, ಸ್ವಲ್ಪ ಇನ್ನೂ ಏನೇನೋ ಮಾಡೋದಿದೆ. ನೋಡೋಣ ಮುಂದೆ ಇನ್ನೇನ್ ಟೈಪು ಡಿಜಿಟಲ್ ಪೆಂಡುಲಮ್ ಮಾಡಕ್ ಆಗತ್ತಾ ಇಲ್ವಾ ಅಂತ ನಾನು ಯೋಚನೆ ಮಾಡ್ಬೇಕು. ಅಂದ್ರೆ ಇದ್ರ ಬಗ್ಗೆ ಬೇಕು ಅನ್ನೋರು ಕ್ಲಾಸಸ್ಗೆ ಬಂದು ನಮ್ಮ ಹತ್ರ ಟ್ರೈನಿಂಗು ಮತ್ತೆ ಕ್ಲಾಸ್ ತಗೋಬಹುದು. ಹೀಲಿಂಗ್ ಗಳು ಮಾಡ್ತಾ ಇದ್ದಾರೆ. ಹೌದು. ಓಕೆ ವೀಕ್ಷಕರೇ, ಈಗ ಇಷ್ಟೊತ್ತು ನಾವು ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ. ಅದರಲ್ಲೂ ಪೆಂಡುಲಮ್ ಹೀಲಿಂಗ್ ಗಳ ಬಗ್ಗೆ ತುಂಬಾ ತಿಳ್ಕೊಂಡಿದೀವಿ. ಇನ್ನ ಹೆಚ್ಚು ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗೋಣ. ಪೆಂಡುಲಮ್ ಹೀಲಿಂಗ್ ಬಗ್ಗೆ ಕಲ್ತ್ಕೋಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಹಾಕಿದೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಬಹುದು, ಹೀಲಿಂಗ್ ಮಾಡ್ಕೋಬಹುದು. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ನಮಸ್ಕಾರ.